ಇವತ್ತು ಡಯಾಬಿಟೀಸ್ ಇರುವವರಿಗೆ ಒಂದು ಸಣ್ಣ ಮನೆ ಮದ್ದಿನ ವಿಚಾರವಾಗಿ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಕೂಡ ಡಯಾಬಿಟೀಸ್ ಇದೆ. ಸುಮಾರು ನನಗೆ 550ಕ್ಕಿಂತ ಹೆಚ್ಚು ಡಯಾಬಿಟೀಸ್ ಇತ್ತು. ಸ್ಟಾರ್ಟಿಂಗಲ್ಲಿ ನಾನು ಡಯಾಬಿಟೀಸ್ ಸ್ಪೆಷಲಿಸ್ಟ್ಗೆ ತೋರಿಸಿದ್ದೆ. ಅವರು ಮೆಡಿಸನನ್ನು ಕೂಡ ಕೊಟ್ಟಿದ್ದರು. 3 ತಿಂಗಳು ನಾನು ಅವ್ರು ಕೊಟ್ಟಂಥ ಮೆಡಿಸನನ್ನು ತಿಂದ ನಂತರ, ಅವ್ರು ಕೊಟ್ಟಂಥ ಮೆಡಿಸನನ್ನು ತಿನ್ನುವಂಥ ಸಮಯದಲ್ಲಿ ನಾನು ಈ ಟೀ, ಕಾಫಿ, ಸಕ್ಕರೆ ಐಟಮ್ಗಳು ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಿದ್ದೆ. ಯಾವುದನ್ನು ಕೂಡ ಬಳಸ್ತಾ ಇರಲಿಲ್ಲ. 3 ತಿಂಗಳ ನಂತರ ಒಂದು ಹಂತಕ್ಕೆ ನನ್ನ ಶುಗರ್ ಲೆವೆಲ್ ಬಂದಿತ್ತು. ಆ ನಂತರ ನಾನು ಮಾತ್ರೆಯನ್ನು ತಿನ್ನೋದನ್ನು ನಿಲ್ಲಿಸಿದೆ. ಯಾಕೆಂದರೆ ನನಗೆ ಸ್ವಲ್ಪ ತಲೆ ಕೂದಲು ಉದುರುವಂಥದ್ದು, ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ನೈಟ್ ವಿಷನಲ್ಲಿ ಸ್ವಲ್ಪ ಕಣ್ಣಿನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿಯಾದ ಸಮಸ್ಯೆಗಳಾಯಿತು. ನಾನು ಡಾಕ್ಟ್ರಿಗೆ ಹೇಳಿದಾಗ ಮಾತ್ರೆಗಳನ್ನು ಚೇಂಜ್ ಮಾಡೋಣ ಅಂತ ಹೇಳಿದ್ರು. ಬಟ್ ಸಾಕಷ್ಟು ಇದ್ರ ಬಗ್ಗೆ ಗೊತ್ತಿರೋರು ಕೂಡ ಮಾತ್ರೆಗಳನ್ನು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆವತ್ತಿನ ಶುಗರನ್ನು ಆವತ್ತು ಆ ಮಾತ್ರೆ ಕಂಟ್ರೋಲ್ ಮಾಡುತ್ತೆ, ಬಟ್ ಜೀವನ ಪರ್ಯಂತಕ್ಕೆ ಬರುವಂಥ ಶುಗರ್ ಲೆವೆಲನ್ನು ಆ ಮಾತ್ರೆ ಕಂಟ್ರೋಲ್ ಮಾಡೋದಿಲ್ಲ. ಪ್ರತಿನಿತ್ಯ ನೀವೇನು ಮಾತ್ರೆಯನ್ನು ತಗೊಳ್ತೀರಾ ಆ ಮಾತ್ರೆ ಆವತ್ತಿನ ಶುಗರ್ ಲೆವೆಲನ್ನು ಮಾತ್ರ ನಿಮ್ಮದನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳುತ್ತೆ ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ತಿನ್ನುವಂಥ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡಾಗ ನೀವು ನಿಮ್ಮ ಡಯಾಬಿಟಿಸನ್ನು ಕಂಟ್ರೋಲಿಗೆ ತರ್ಬೋದು ಅನ್ನುವಂಥ ಮಾತನ್ನು ಒಂದಷ್ಟು ಕೆಲವರು ತುಂಬ ದಿನಗಳಿಂದ ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವವರು ಕಂಡುಕೊಂಡಂಥ ಅನುಭವ ಇರ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ದೇಹದಲ್ಲಿ ಅವರದ್ದೇ ಒಂದು ಆರೋಗ್ಯ ಪದ್ಧತಿ ಅಂತ ಇರುತ್ತೆ. ಅದ್ರ ಮೂಲಕನೂ ಕೂಡ ನೀವು ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು. ತುಂಬ ಅಂದರೆ ತುಂಬ ಹತೋಟಿಯಲ್ಲಿ ಇಟ್ಕೊಳ್ಬೋದು. ನಾನು ಈ ವಿಡಿಯೋದಲ್ಲಿ ಮುಂದೆ ನಿಮ್ಗೆ ಹಾಕ್ತೀನಿ. ನನಗೆ ಶುರುವಾದ ದಿನಗಳಲ್ಲಿ, ಅಂದರೆ ಶುರುವಿನ ದಿನಗಳಲ್ಲಿ ಎಷ್ಟಿತ್ತು ಶುಗರ್ ಲೆವೆಲ್ಲು, ಆ ನಂತರ ಮಾತ್ರೆ ತಗೊಂಡಾಗ ಎಷ್ಟಕ್ಕೆ ಬಂತು, ಆ ನಂತರ ನಾನು ಈ ಮನೆ ಮದ್ದುಗಳನ್ನು ಮಾಡೋಕ್ಕೆ ಶುರು ಮಾಡಿದಾಗ ಎಷ್ಟಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಏನಿದೆ, ದೇಹಕ್ಕೆ ಅಂದರೆ ಶುರುವಿನ ದಿನಗಳಲ್ಲಿ ದೇಹಕ್ಕೆ ಬಂದಂಥ ಕಾಯಿಲೆಯಾಗಿ ನಮಗೆ ಪರಿಚಯ ಆಗುತ್ತೆ. ಡಾಕ್ಟರ್ ಹೇಳಿದಾಗ, ಟೆಸ್ಟ್ ಮಾಡಿದಾಗ ಈ ಕಾಯಿಲೆ ದೇಹಕ್ಕೆ ಬಂದಂಥ ಕಾಯಿಲೆ ಆಗಿರುತ್ತೆ. ನಮಗೆ ಯಾವಾಗ ಗೊತ್ತಾಗುತ್ತೆ ನಮಗೆ ಡಯಾಬಿಟೀಸ್ ಇದೆ ಅಂತ, ಸೊ ಅದು ನಂತರ ಮಾನಸಿಕ ಕಾಯಿಲೆಯಾಗಿ ಹೆಚ್ಚಿನವರಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ನನಗೆ ಶುಗರ್ ಇದೆ, ನನಗೆ ಡಯಾಬಿಟಿಸ್ ಇದೆ, ಅಯ್ಯೋ ಇದನ್ನು ತಿನ್ನೋಕ್ಕಾಗಲ್ಲ, ಅಯ್ಯೋ ಅದನ್ನು ತಿನ್ನೋಕ್ಕಾಗಲ್ಲ, ಈ ರೀತಿಯಾದ ಬದಲಾವಣೆಗಳು ಮನಸ್ಸಿನಲ್ಲಿ ಬಿದ್ದಾಗ ಹೆಚ್ಚಿನ ಒತ್ತಡ ಆಗುತ್ತೆ. ನಿಮ್ಮ ಮೆದುಳಿಗೆ ಹೆಚ್ಚಿನ ಒತ್ತಡ ಆದಾಗ ಆ ನಿಮ್ಮ ಡಯಾಬಿಟೀಸ್ ಅನ್ನುವಂಥದ್ದು ಇನ್ನೂ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಮಾತ್ರೆನ ತಿಂದು ಕಂಟ್ರೋಲ್ ಮಾಡ್ಕೋಬೋದು, ಕಂಟ್ರೋಲ್ ಆಗಲ್ಲ ಅನ್ನುವಂಥದ್ದಲ್ಲ, ಡಾಕ್ಟರ್ಗಳು ಹೇಳ್ತಾರೆ. ಜೊತೆಗೆ ನಾನು ಹೇಳ್ತೀನಿ, ಈ ಡಯಾಬಿಟೀಸ್ಗೆ ಮದ್ದು ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್. ಸೊ ಇದನ್ನು ಚೆಕಪ್ ಮಾಡೋದ್ರಿಂದ ಹಿಡಿದು ಇದಕ್ಕೆ ಸಿಗುವಂಥ ಮೆಡಿಸನ್ವರೆಗೂ ಕೂಡ ಇದನ್ನು ಒಂದು ದೊಡ್ಡ ರೀತಿಯಾದ ಸ್ಕ್ಯಾಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಂತ ನಾನು ಯಾವುದೇ ಡಾಕ್ಟರ್ಸ್ಗಳನ್ನು ಇಲ್ಲ ನಮ್ಮ ಮೆಡಿಕಲ್ ಫೀಲ್ಡನ್ನು ಬ್ಲೈಮ್ ಮಾಡುವಂಥದ್ದಲ್ಲ. ಸೊ ನಾನು ಕಂಡುಕೊಂಡಂಥ ರೀತಿಯಲ್ಲಿ ನಾನು ಹೇಳುವಂಥದ್ದು. ಸೊ ನಾನು ಈ ರೀತಿಯಾಗಿ ಮೆಡಿಸನನ್ನು ಬಂದ್ ಮಾಡಿದ ನಂತರ ಸ್ವಲ್ಪ ದಿನಗಳು ನಾನು ಯಾವುದೇ ಮೆಡಿಸನನ್ನು ತಗೊಂಡಿಲ್ಲ. ನನ್ನ ಡಯಾಬಿಟೀಸಲ್ಲಿ ಏರುಪೇರುಗಳು ಸಾಧಾರಣವಾಗಿ ಕಂಡು ಬರ್ತಾಯಿತ್ತು. ಕೆಲವೊಮ್ಮೆ ಮಸಲ್ಸ್ಗಳು ತುಂಬ ಕಮ್ಮಿ ಆಗೋದು, ವೆಯ್ಟ್ ಲಾಸ್ ಆಗೋದು, ಈ ಥರದ್ದೆಲ್ಲ ನನಗೆ ಆಗ್ತಾಯಿತ್ತು. ಸೊ ಅದರ ನಂತರ ನಾನು ಬೇರೆಯವ್ರು ನನಗೆ ಯಾವ ರೀತಿಯಾಗಿ ಹೇಳಿದರು, ಈ ರೀತಿ ಮಾಡೋದ್ರಿಂದ ಸೊ ಡಯಾಬಿಟೀಸನ್ನು ಕಂಟ್ರೋಲಿಗೆ ತರಬಹುದು ಅಂತ, ಆ ಒಂದು ದೃಷ್ಟಿಕೋನದಲ್ಲಿ ನಾನು ಕೂಡ ಒಂದಷ್ಟು ಮನೆ ಮದ್ದುಗಳ ಪ್ರಯತ್ನವನ್ನು ಮಾಡಿದೆ. ತುಂಬ ಎಫೆಕ್ಟಿವ್ ಆಗಿದೆ, ತುಂಬ ಅಂದರೆ ತುಂಬ ಎಫೆಕ್ಟಿವ್. ಅದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಹಾಗಲಕಾಯಿ ದಿನ ಒಂದು 2ರಷ್ಟು ಹಾಗಲಕಾಯಿ ವಾರದಲ್ಲಿ ಒಂದು 3 ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಇದನ್ನು ಒಂದು ಪಾತ್ರೆಯಲ್ಲೋ ಇಲ್ಲ ಒಂದು ಬಕೆಟಲ್ಲೋ ಹಾಕಿ ಜಸ್ಟ್ ನಿಮ್ಮ ಪಾದದ ಅಡಿ ಭಾಗ ಮುಳುಗುವಷ್ಟು ನೀರು, ಅಂದರೆ ಒಂದು ಚಪ್ಪಲಿ ಹಾಕಿದಾಗ ನಿಮ್ಮ ಕಾಲುಗಳು ಎಷ್ಟು ಕವರ್ ಆಗುತ್ತೆ ಅಷ್ಟು ಭಾಗ ಮುಳುಗಿದ್ರೆ ಸಾಕು. ಅಷ್ಟಕ್ಕೆ ಒಂದು ನೀರು, ಬೆಚ್ಚನೆಯ ನೀರು, ಉಗುರು ಚಪ್ಪೆ ನೀರು ಅಂತ ಏನು ಹೇಳ್ತೀವಿ ಅಷ್ಟು ನೀರು, ಒಂದು ಮಗುವಿನ ಸ್ನಾನ ಮಾಡಿಸ್ಲಿಕ್ಕೆ ಎಷ್ಟು ಬಿಸಿ ಬೇಕಾಗುತ್ತೆ ಅಷ್ಟು ಬಿಸಿ ಇರುವಂಥ ನೀರಿನಲ್ಲಿ ಈ ಹಾಗಲಕಾಯಿ ಪೇಸ್ಟನ್ನು ಹಾಕ್ಕೊಂಡು ಒಂದು 30 ನಿಮಿಷಗಳ ಕಾಲನ್ನು ಇಟ್ಕೊಂಡು ನೀವು ಆ ನೀರಲ್ಲಿ ಕೂತ್ಕೊಳ್ಬೇಕು. ಆ ಒಂದು 30 ನಿಮಿಷಗಳ ಕಾಲ ನೀವು ಆ ನೀರಲ್ಲಿ ಕಾಲನ್ನು ಇಟ್ಕೊಂಡಾಗ ಆ ಕಾಲಿಗೆ ತಾಗಿದಂಥ ಈ ಹಾಗಲಕಾಯಿಯ ಕಹಿ ಅಂಶ ನಿಮ್ಮ ಬಾಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆ ಕಹಿ ಅಂಶಗಳು ನಿಮ್ಮ ಎಂಜಲಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಅದು ನಿಮ್ಗೆ ಅನುಭವ ಆಗುತ್ತೆ.
ಸೊ ಬರುತ್ತೆ ಅಂತ ಹೇಳಿದ್ರೆ ಕಾಲಿಂದ ಹೊರಟಂಥ ಹಾಗಲಕಾಯಿಯ ಏನು ಔಷಧೀಯ ಗುಣಗಳೇನಿದೆ, ಇದರಲ್ಲಿರುವಂಥ ಕಹಿ ಗುಣಗಳು, ಔಷಧೀಯ ಗುಣಗಳು ಪೂರ ನಮ್ಮ ದೇಹದಲ್ಲಿ, ಈಗ ನೋಡಿ, ಒಂದು ಹಾವು ಕಚ್ಚಿದ್ರೆ ಕಾಲಿಗೆ ವಿಷ ಪೂರ್ತಿ ದೇಹದಲ್ಲಿ ಎಷ್ಟು ಬೇಗ ವ್ಯಾಪಕವಾಗಿ ಹರಡುತ್ತೆ. ಸೊ ಕೆಟ್ಟದ್ದು ಯಾವ ರೀತಿ ಹರಡೋಕ್ಕೆ ಸಾಧ್ಯನೋ ಅದೇ ರೀತಿ ಒಳ್ಳೆಯದು ಕೂಡ ಹರಡೋಕ್ಕೆ ಸಾಧ್ಯ. ಒಂದು ವಿಷ ದೇಹದಲ್ಲಿ ಅಷ್ಟು ಬೇಗ ಆವರಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಹಾಗಲಕಾಯಿಯಲ್ಲಿರುವಂಥ ಔಷಧಿ ಗುಣಗಳು ಕೂಡ ನಿಮ್ಮ ದೇಹದಲ್ಲಿ ಅಷ್ಟೇ ಬೇಗವಾಗಿ ಆವರಿಸ್ಕೊಳ್ಳುತ್ತೆ. ಸೊ ಒಂದು ಅರ್ಧ ಗಂಟೆಯಲ್ಲೇ ನಿಮ್ಮ ಕಾಲಿಗೆ ತಾಗಿದಂಥ ಈ ಹಾಗಲಕಾಯಿಯ ಪೇಸ್ಟು ನಿಮ್ಮ ಬಾಯಿಯಲ್ಲಿ ಬರೋಕ್ಕೆ ಶುರುವಾಗುತ್ತೆ ಕಹಿಯ ರೂಪದಲ್ಲಿ. ಸೊ ಮಿನಿಮಮ್ ಒಂದು 30 ನಿಮಿಷ ನೀವು ಈ ರೀತಿಯಾಗಿ ವಾರಕ್ಕೆ 2ರಿಂದ 3 ದಿವಸ ಮಾಡಿ. ಸೊ ಒಂದು ತಿಂಗಳಲ್ಲಿ ನಿಮ್ಮ ಡಯಾಬಿಟೀಸ್ ಅನ್ನೋದು 100ಕ್ಕೆ 100ರಷ್ಟು ಲೆವೆಲ್ಗೆ ಬಂದಿರುತ್ತೆ. ಲೆವೆಲ್ಗೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಗಿ ಏನಿರಬೇಕು, ಒಂದು 100ರಿಂದ 130, 150 ಒಳಗಡೆ ಏನು ಒಂದು ಶುಗರ್ ಲೆವೆಲ್ ಒಬ್ಬ ಮನುಷ್ಯನಿಗೆ, ಆರೋಗ್ಯವಂತ ಮನುಷ್ಯನಿಗೆ ಏನಿರಬೇಕು ಆ ಲೆವೆಲ್ಗೆ ಇದು ಬಂದಿರುತ್ತೆ. ಇದ್ರ ಜೊತೆಗೆ ನಾನು ಪ್ರತಿದಿನ ಬೀನ್ಸ್ ಇರ್ಬೋದು, ಹೂಕೋಸ್ ಇರ್ಬೋದು, ಬ್ರೋಕ್ಲಿ ಇರ್ಬೋದು, ಟೊಮೆಟೊ, ಹಾಗೆ ಸೌತೆಕಾಯಿ, ಇದನ್ನು ನಾನು ಹಾಫ್ ಬಾಯ್ಲ್ಡ್ ಮಾಡಿಕೊಂಡು ಸಲಾಡ್ ರೀತಿಯಲ್ಲಿ ತಿಂತೀನಿ. ವಾರದಲ್ಲಿ ಒಂದು 5 ದಿನ ಆದರೂ ನಾನು ತಿಂತೀನಿ. ಜೊತೆಗೆ ನನ್ನ ಊಟ, ತಿಂಡಿ, ಕಾಫಿ, ಟೀ ಇದು ಯಾವುದನ್ನು ಕೂಡ ನಾನು ಬ್ರೇಕ್ ಮಾಡಲ್ಲ. ನಿತ್ಯ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರು ಏನೇನು ತಿಂತಾರೋ ಅದೇ ರೀತಿಯಲ್ಲಿ ನಾನು ಅದೆಲ್ಲವುದನ್ನು ಕೂಡ ತಿಂತೀನಿ. ಯಾವುದಕ್ಕೂ ಕೂಡ ಬ್ರೇಕ್ ಹಾಕಿಲ್ಲ. ಇವಾಗ ನನ್ನ ಶುಗರು 580ರಿಂದ 130, 140 ಲೆವೆಲಲ್ಲೇ ಇದೆ. ಸೊ ಇವಾಗ ನೋಡಿ, ನಾನು ಇಷ್ಟು ಹೆಲ್ದಿಯಾಗಿದ್ದೀನಿ. ಒಬ್ಬ ಮನುಷ್ಯ ಒಂದು ಏಜಿನಲ್ಲಿ ಎಷ್ಟು ಇರಬೇಕು ಅಷ್ಟು ಹೆಲ್ದಿಯಾಗಿದ್ದೀನಿ. ಇದೇ ರೀತಿ ನಾನು ಶುಗರ್ ಬಂದಂಥ ಟೈಮಲ್ಲಿ ನನ್ನ ದೇಹದ ವೆಯ್ಟ್ ಎಷ್ಟು ಲಾಸ್ ಆಗಿತ್ತು ಅನ್ನೋ ಒಂದು ಫೋಟೋನು ಕೂಡ ಈ ವಿಡಿಯೋದಲ್ಲಿ ಸೈಡಲ್ಲಿ ನಿಮಗೆ ಆ್ಯಡ್ ಮಾಡಿ ಹಾಕ್ತೀನಿ ನೋಡಿ. ನೀವು ಕೂಡ ಇದನ್ನು ಪ್ರಯತ್ನ ಪಡಿ. ಟ್ಯಾಬ್ಲೆಟನ್ನು ತಿನ್ನಬೇಡಿ ಅನ್ನುವಂಥದ್ದು ನನ್ನ ಸಜೆಷನ್ ಅಲ್ಲ. ಟ್ಯಾಬ್ಲೆಟನ್ನು ತಿಂದರೆ ಸೈಡ್ ಎಫೆಕ್ಟ್ಗಳು ಏನಾಗುತ್ತೆ ಅನ್ನುವಂಥದ್ದನ್ನಷ್ಟು ಜಸ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿನಕ್ಕೆ 2 ಟ್ಯಾಬ್ಲೆಟ್ ಅಂತ ತಿಂದರೆ 365 ದಿನಕ್ಕೆ ಹೆಚ್ಚು ಕಡಿಮೆ 700 ಟ್ಯಾಬ್ಲೆಟ್ ಆಗುತ್ತೆ. ಒಂದು ವರ್ಷಕ್ಕೆ 700 ಟ್ಯಾಬ್ಲೆಟು, ಒಂದು 2 ವರ್ಷ ತಿಂದರೆ 1500ಕ್ಕೂ ಹೆಚ್ಚು ಟ್ಯಾಬ್ಲೆಟ್ಗಳು, ಆ ಒಂದು ಕೆಮಿಕಲ್ ಇರುವಂಥ ಟ್ಯಾಬ್ಲೆಟ್ಗಳು ನಿಮ್ಮ ದೇಹದ ಬೇರೆ ಅಂಗಾಂಗಗಳ ಮೇಲೆ, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಅದ್ರ ಮೇಲೆ ಯಾವ ರೀತಿಯಾಗಿ ಒಂದು ಎಫೆಕ್ಟ್ ಮಾಡ್ಬೋದು ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಆವತ್ತಿನ ಶುಗರ್ನ ಆ ಟ್ಯಾಬ್ಲೆಟ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಬದುಕಬೇಕಾದ ನಮ್ಮ ದೇಹದ ಅಂಗಾಂಗಗಳನ್ನು ಅದು ನಿಧಾನವಾಗಿ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾದ ಮನೆ ಮದ್ದುಗಳನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಕಾಪಾಡಿ ಇಟ್ಕೊಳ್ಳೋದ್ರ ಜೊತೆಗೆ ಹಣದ ಉಳಿತಾಯನೂ ಕೂಡ ಆಗುತ್ತೆ, ಮಾನಸಿಕ ನೆಮ್ಮದಿನೂ ಕೂಡ ಆಗುತ್ತೆ. ನೀವು ಇದನ್ನು ಯಾವ ಡಾಕ್ಟ್ರ್ ಹತ್ರ ಹೋಗಿ ನೀವೇನು ಕನ್ಸಲ್ಟ್ ಮಾಡಿ ತೊಗೊಳ್ಬೇಕಂತೇನಿಲ್ಲ. ಇದು ತರಕಾರಿ ನೀವು ತಿಂದು ಅರ್ಗಿಸ್ಕೊಳ್ಳೋಕ್ಕಾಗುವಂಥ ಒಂದು ತರಕಾರಿಗಳಾಗಿರೋದ್ರಿಂದ ಸೈಡ್ ಎಫೆಕ್ಟ್ಗಳಾಗುವಂಥ ಚಾನ್ಸಸ್ಗಳಿಲ್ಲ. ಶುಗರ್ ಇರುವಂಥವರು ಪ್ರತಿಯೊಬ್ಬರೂ ಕೂಡ ನೀವು ಇದನ್ನು ಟ್ರೈ ಮಾಡಿ, ಇದರಿಂದ ಯಾವುದೇ ನಷ್ಟ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಸಣ್ಣದು ಆ್ಯಡ್ ಆನ್ ಹೇಳ್ತೀನಿ. ಇದಕ್ಕೆ ನಿಮಗೇನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ಇದನ್ನು ಪರಿಪಾಲನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದು ಏನೂ ಇಲ್ಲ. ಈ ರೀತಿಯಾದ ಕಹಿ ಬೇವಿನ ಸೊಪ್ಪುಗಳಿರುತ್ತೆ. ಕಹಿ ಬೇವಿನ ಸೊಪ್ಪುಗಳನ್ನು ನೀವು ಕುಡಿಯುವಂಥ ಏನು ನೀರಿನ ಬಾಟ್ಲಿಗಳಿದೆ, ಈಗ ನೀವು ರೆಗ್ಯುಲರಾಗಿ ನೀರು ಕುಡಿತೀರಾ, ಸೊ ಆ ಬಾಟಲ್ಗಳಿಗೆ ಒಂದು ಈ ರೀತಿಯಾದ ಒಂದು 10 ಎಲೆಗಳನ್ನು ತಗೊಂಡು ಈ ರೀತಿಯಾಗಿ ನೀರಿನ ಬಾಟಲ್ಗೆ ಹಾಕಿ ಇಟ್ಟಾಗ ಈ ಕುಡಿಯೋ ನೀರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ. ನೀವು ಫಿಲ್ಟರ್ ಮಾಡಿದ್ರೂ ಕೂಡ ಬ್ಯಾಕ್ಟೀರಿಯಾಗಳಿದ್ದೇ ಇರುತ್ತೆ. ಈ ಕಹಿ ಬೇವಿನಲ್ಲಿರುವಂಥ ಔಷಧಿ ಗುಣಗಳಿಂದ ನೀರಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸಾಯೋದ್ರ ಜೊತೆಗೆ ಇದರಲ್ಲಿರುವಂಥ ಔಷಧಿ ಗುಣಗಳು ನೀರಿನ ಜೊತೆಗೆ ವಿಲೀನಗೊಳ್ಳುತ್ತೆ. ಇದನ್ನು ಒಂದು 2ರಿಂದ 3 ದಿನ ಇಟ್ಕೊಳ್ಳೋದ್ರಿಂದನೂ ಕೂಡ ಏನೂ ಆಗಲ್ಲ. ಈಗ ನಾವು ಕಹಿಬೇವನ್ನು ತಿಂತೀವಿ, ಕರಿಬೇವನ್ನು ತಿಂತೀವಿ, ನಮ್ಮ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಅದೇ ರೀತಿ 2ರಿಂದ 3 ದಿನದವರೆಗೂ ಈ ನೀರನ್ನು ಇಟ್ಕೊಳ್ಳಿ. ಸೊ ಆ ಎಲೆಗಳಲ್ಲಿರುವಂಥ ಔಷಧಿ ಗುಣಗಳು ನೀರಿನ ಜೊತೆ ವಿಲೀನ ಆಗುತ್ತೆ. ಆ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡಿ. ಹೇಗೂ ನೀರು ಕುಡಿತೀರಾ, ಜೊತೆಗೆ ಒಂದು 8-10 ಎಲೆಗಳನ್ನು ಹಾಕಿಡುವಂಥದ್ದು ಅಷ್ಟೇ, ಅದಕ್ಕಿಂತ ಎಕ್ಸ್ಟ್ರಾ ಏನು ಮಾಡೋ ಹಾಗಿಲ್ಲ. ಇದನ್ನು ನೀವು ಕೇವಲ 1 ತಿಂಗಳು ರೂಢಿ ಮಾಡ್ಕೊಂಡು ನೋಡಿ. 1 ತಿಂಗಳ ನಂತರ ನಿಮ್ಮ ಶುಗರಲ್ಲಿ ಎಷ್ಟು ಕೆಳಗೆ ಬಂದಿರುತ್ತೆ ನಿಮ್ಮ ಶುಗರಿನ ಮಟ್ಟ ಅಂತ ಹೇಳಿದ್ರೆ ನೀವು ಖಂಡಿತ ಹೇಳ್ತೀರಾ, ನಮ್ಮ ಆರೋಗ್ಯದಲ್ಲೇ ಶುಗರನ್ನು ನಾವು ಸುಧಾರಿಸ್ಕೊಳ್ಳುವಂಥ ಶಕ್ತಿ ಇರುವಾಗ ನಾವು ಮಾತ್ರೆಗಳ ಮೊರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಮೆಡಿಕಲ್ ಸ್ಕ್ಯಾಮ್ ಏನಿದೆ, ಈ ಶುಗರ್ ಅನ್ನೋ ಹೆಸರಲ್ಲಿ ಏನು ಮೆಡಿಕಲ್ ಸ್ಕ್ಯಾಮ್ ಆಗ್ತಾ ಇದೆ, ನೀವು ಅದರಿಂದನೂ ದೂರ ಉಳ್ಕೋಬೋದು. ನಿಮ್ಮ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಖಂಡಿತ ಇದನ್ನು ನೀವು ಒಂದು ಸಾರಿ ಪ್ರಯತ್ನ ಮಾಡಿ. ನಾನೀಗ ಈ ವಿಡಿಯೋದ ಜೊತೆಗೆ ಆ ಒಂದು
ಹಾಗಲಕಾಯಿ ಪೇಸ್ಟ್ ಮಾಡಿದ್ದನ್ನು ಹಾಗೆ ಬಕೆಟಿಗೆ ಹಾಕಿ ಯಾವ ರೀತಿಯಾಗಿ ನಾವು ಕಾಲಲ್ಲಿ ಇಟ್ಕೊಂಡು ಕೂತ್ಕೊಂಡು, ಸಾಧಾರಣವಾದ ವಿಷಯ ನಿಮಗೆ ಇದು ಅರ್ಥ ಆಗುತ್ತೆ, ಆದರೂ ಕೂಡ ನಾನೊಂದು ಆ್ಯಡ್ ಆನ್ ಮಾಡಿರ್ತೀನಿ. ಜೊತೆಗೆ ಈ ಕರೆಂಟ್ ಡೇಟಲ್ಲಿ ಈಗ ನನ್ನ ದೇಹದ ಸ್ಥಿತಿ, ಹಾಗೆ ನನಗೆ ಡಯಾಬಿಟಿಸ್ ಬಂದಂಥ ಮೊದಲನೇ ಹಂತದಲ್ಲಿ ನನ್ನ ದೇಹದ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋದ ತುಣುಕಲ್ಲಿ ಆ ಒಂದು ಫೋಟೋಗಳನ್ನು ಹಾಕಿರ್ತೀನಿ. ನನಗೂ ಕೂಡ ಡಯಾಬಿಟಿಸ್ ಬಂದಾಗ ಸಾಕಷ್ಟು ದಿನಗಳವರೆಗೆ ನನಗೆ ಡಯಾಬಿಟಿಸ್ ಇದೆ ಅಂತಲೇ ಗೊತ್ತಿಲ್ಲ. ಡಯಾಬಿಟಿಸಿನ ಬಗ್ಗೆ ಅನುಭವ ಇರುವವರು ನನಗೆ ಹೇಳ್ತಾರೆ, ನಿನಗೆ ಡಯಾಬಿಟಿಸ್ ಇರ್ಬೋದು ನೋಡು, ನಿನ್ನ ಬಾಡಿ ಡೌನ್ ಆಗ್ತಾ ಇದೆ, ಮಸಲ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾಗ ನಾನು ಹೋಗಿ ಚೆಕ್ ಮಾಡ್ತೀನಿ. ನನಗೆ ಬಿಫೋರ್ ಫುಡ್ ಹೆಚ್ಚು ಕಡಿಮೆ 480ವರೆಗಿತ್ತು, ಆಫ್ಟರ್ ಫುಡ್ 550ವರೆಗಿತ್ತು. ನಾನು ಗಾಬರಿ ಆಗಿಲ್ಲ. ನಾನು ರಿಪೋರ್ಟ್ ಕೈಗೆ ಸಿಕ್ಕಿದ ಕೂಡಲೇ ಸಕ್ಕರೆ ಅಂಶವನ್ನು ತಿನ್ನೋದನ್ನೇ 3 ತಿಂಗಳ ತನಕ ಟೋಟಲಾಗಿ ಬಿಟ್ಟುಬಿಟ್ಟಿದೆ. 3 ತಿಂಗಳ ನಂತರ ನಾನು ಕಡಿಮೆ ಆದ ನಂತರ ನಾನು ಮಾತ್ರೆ ತಿನ್ನೋದು ಬಿಟ್ಬಿಟ್ಟೆ. ಈ ರೀತಿಯಾದ ಮೆಡಿಸನನ್ನು ಮಾತ್ರೆ ಬಿಟ್ಟು ಸ್ವಲ್ಪ ದಿನಗಳ ನಂತರ ನಾನು ಸ್ಟಾರ್ಟ್ ಮಾಡಿದೆ. ಮಧ್ಯೆ ನನ್ನ ಹತ್ರ ಅದನ್ನು ಕ್ಯಾರಿ ಮಾಡೋಕ್ಕಾಗದೇ ಇರುವಾಗ ಡಯಾಬಿಟಿಸಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿದೆ. ಬಟ್ ನಾನು ಅದನ್ನು ನಿರಂತರವಾಗಿ ಕ್ಯಾರಿ ಮಾಡ್ತೀನಿ. ಹಾಗೆ ಬೆಳಿಗ್ಗೆ 1 ಅವರ್ ನಾನು ವರ್ಕೌಟ್ ಮಾಡ್ತೀನಿ, ಒಂದು 15ರಿಂದ 20 ನಿಮಿಷ ಟ್ರೆಡ್ಮಿಲ್ಲಲ್ಲಿ ರನ್ ಮಾಡ್ತೀನಿ. ಹಾಗೆ ಒಂದು 20ರಿಂದ 25 ನಿಮಿಷ ವರ್ಕೌಟ್ ಮಾಡ್ತೀನಿ. ನನಗೆ ಈಗ ಶುಗರು 130ರಿಂದ 150 ಒಳಗಡೆ ಇರುತ್ತೆ. ಈ ವಿಡಿಯೋದಲ್ಲಿ ಆ ಒಂದು ಶುಗರ್ ರಿಪೋರ್ಟ್ನ ತುಣುಕನ್ನು ಕೂಡ ನಿಮಗೆ ಹಾಕ್ತೀನಿ. ಖಂಡಿತ ಈ ರೀತಿಯಾಗಿ ಒಮ್ಮೆ ನೀವು ಪ್ರಯತ್ನ ಪಟ್ಟು ನೋಡಿ. ವಿಡಿಯೋ ನೋಡಿ ಯಾರಿಗೆ ಇದು ಎಫೆಕ್ಟಿವ್ ಆಗಿದೆ ಅಂತ ಅನಿಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಜೊತೆಗೆ ನೀವು ಇದನ್ನು ಶೇರ್ ಮಾಡಿ. ಯಾರ್ಯಾರಿಗೆ ಡಯಾಬಿಟೀಸ್ ಇದೆ ಅವರಿಗೆ ಈ ಒಂದು ವಿಡಿಯೋ ತುಂಬ ದೊಡ್ಡ ಮನೋಬಲ ಕೊಡ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಇದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ನನಗೆ ಡಯಾಬಿಟಿಸ್ ಇದೆ, ನಾನು ಪ್ರಯತ್ನ ಪಟ್ಟಿದ್ದೀನಿ, ನನಗಿದು ತುಂಬ ಎಫೆಕ್ಟಿವ್ ಆಗಿದೆ. ಸೊ ಹಾಗಾಗಿ ಈ ತುಂಬ ಜನ ನನ್ನ ಸ್ನೇಹಿತರು ಅವರು ಇವರು ಡಯಾಬಿಟಿಸ್ ಇದೆ ಅಂತ ಹೇಳಿದವರು ತುಂಬ ತಲೆಬಿಸಿ ತಗೊಂಡು, ಅಯ್ಯೋ ತುಂಬ ಡಯಾಬಿಟಿಸ್ ಇದೆ, ಹಾಗಾಗಿದೆ, ಹೀಗಾಗಿದೆ, ಮೈ ನೋಯ್ತಾ ಇದೆ, ಕೈ ನೋಯ್ತಾ ಇದೆ. ಸೊ ಅಂಥವರಿಗೆ ಬಳಕೆ ಆಗಲಿ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಕೆಲವಷ್ಟು ಸ್ನೇಹಿತರಿಗೆ ನಾನು ಸಜೆಸ್ಟ್ ಮಾಡಿದ್ದೀನಿ, ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೂ ಕೂಡ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಸೊ ಈ ಥರ ಒಂದು ಡಯಾಬಿಟಿಸಲ್ಲಿ ಬಳಲ್ತಾ ಇರೋರಿಗೆ ಇದು ಉಪಯೋಗ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಹಾಕಿದ್ದೀನಿ. ದಯವಿಟ್ಟು ನೀವು ಪ್ರಯತ್ನ ಪಡಿ ಡಯಾಬಿಟಿಸ್ ಇರುವವರು. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರಿಗೆ ಡಯಾಬಿಟಿಸ್ ಸಮಸ್ಯೆ ಇದೆ ಅವರೆಲ್ಲರೂ ಕೂಡ ಇದರಿಂದ ಒಂದು ಉಪಯೋಗವನ್ನು ಪಡ್ಕೊಳ್ಬೋದು. ಹಾಗೆ ಒಂದು ಯಾವತ್ತೂ ಇರುತ್ತೆ, ನನಗೆ ಒಳ್ಳೆಯದಾದರೆ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಅವ್ರಿಗೆ ಒಳ್ಳೆಯದಾದರೆ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಈ ಒಂದು ಮೆಡಿಕಲ್ ಸ್ಕ್ಯಾಮಿಂದ ಉಳ್ಕೋಬೋದು, ದೊಡ್ಡ ಮಟ್ಟದ ದುಡ್ಡು ಕೂಡ ಉಳಿಯುತ್ತೆ. ಈ ಒಂದು ಮನೋರೋಗನೂ ಹೋಗುತ್ತೆ, ಈ ಒಂದು ದೇಹದ ರೋಗನೂ ಕೂಡ ಹೋಗುತ್ತೆ. ಊಟ ತಿಂಡಿ ಎಲ್ಲೋದ್ರ ಜೊತೆಗೆ ನಿಮ್ಮ ನಿತ್ಯ ಕರ್ಮದ ಜೊತೆಗೆ ಆಗುವಂಥ ಕೆಲಸ ಇದು. ಯಾವುದೇ ಎಕ್ಸ್ಟ್ರಾ ಖರ್ಚಿಲ್ಲ, ಯಾವುದೇ ಎಕ್ಸ್ಟ್ರಾ ಟೈಮ್ ಇಲ್ಲ, ಯಾವುದೇ ಎಕ್ಸ್ಟ್ರಾ ಟೆನ್ಷನ್ ಇಲ್ಲ. ಸೊ ದಯವಿಟ್ಟು ಇದನ್ನು ಒಂದು ಸಾರಿ ನೀವು ಪ್ರಯತ್ನ ಮಾಡಿ ನೋಡಿ. ಕಮೆಂಟಲ್ಲಿ ನನಗೆ ತಿಳಿಸಿ ನಿಮ್ಗೆ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. 2ರಿಂದ 3 ಸಾರಿ ನೀವು ಈ ಪ್ರಯತ್ನ ಪಡೋದ್ರಲ್ಲೇ ನಿಮ್ಗೆ ಅಷ್ಟರಲ್ಲೇ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು. ಹಾಗೆ ಒಂದು ಹೊಸ ಚೈತನ್ಯ ದೇಹದಲ್ಲಿ ನಿಮಗೆ ಒಂದು ಅನುಭವಕ್ಕೆ ಬರುತ್ತೆ. ದಯವಿಟ್ಟು ನೀವು ಕಮೆಂಟ್ ಮೂಲಕ ನನಗೆ ಇದನ್ನು ತಿಳಿಸಿ. ಥ್ಯಾಂಕ್ ಯು.